ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದ್ವಿ. ಇದು ಆಗಸ್ಟ್ ತಿಂಗಳ 2ನೇ ವೀಕ್ ನ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇದೆ. ಮೆರಿಟ್ ಸ್ಕೀಮ್ ಆಗಿರ್ಬೋದು, ನೋಡಿ ಐರನ್ ಡೋಮ್ ತರ USA ಗೋಲ್ಡನ್ ಡೋಮ್ ಬಗ್ಗೆ ಆಗಿರ್ಬೋದು. ನಾವು ಇತ್ತೀಚೆಗೆ S-500 ಟ್ರಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ರಷ್ಯಾದ ಯೂಸ್ ಮಾಡಿದೆ, ಅದೇ ರೀತಿ ಭಾರತದ್ದು ಒಂದು ಪ್ರಾಜೆಕ್ಟ್ ಕುಶಾ ಅಂತ ಲಾಂಗ್ ರೇಂಜ್ ಸರ್ಫೇಸ್ಡ್ ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು. ಸಿ ಆಫ್ ಗಲೀಲಿ ಅಂತಕ್ಕಂಥದ್ದು ಒಂದು ಸಮುದ್ರ ಕೆಂಪು ಕಲರ್ ಆಗಿದೆ. ಇವೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ಕರೆಂಟ್ ಅಫೇರ್ಸ್ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ವೀಕ್ಲಿ ಕರೆಂಟ್ ಅಫೇರ್ದು ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ತಾವು ನೋಡ್ಕೋಬಹುದು ಸ್ನೇಹಿತರೆ. ಬನ್ನಿ ಹಾಗಾದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಪ್ಲೇ ಲಿಸ್ಟ್ ಏನಿದೆ, ಈ ಪ್ಲೇ ಲಿಸ್ಟ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಫೈನ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಪ್ರಶ್ನೋತ್ತರ ಮುಖಾಂತರ ನಾನು ಇಲ್ಲಿ ತಗೋತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್. ಮೆರಿಟ್ ಸ್ಕೀಮ್ ಯೋಜನೆ ಈ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಕೇಂದ್ರ ವಲಯದ ಯೋಜನೆ. ಇದು ಭಾಗಶಃ ವಿಶ್ವ ಬ್ಯಾಂಕ್ ನಿಧಿಯೊಂದಿಗೆ ಬರುತ್ತದೆ. ಭಾರತ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ಗುಣಮಟ್ಟ, ಸಮಾನತೆ ಮತ್ತು ಆಡಳಿತವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಮೆರಿಟ್ ಯೋಜನೆ ಅಡಿ ಖಾಸಗಿ ಇಂಜಿನಿಯರಿಂಗ್ ಸಂಸ್ಥೆಗಳು ಮಾತ್ರ ನಿಧಿ ಮತ್ತು ಬೆಂಬಲವನ್ನು ಪಡೆಯಲು ಅರ್ಹವಾಗಿದೆ. ಇದು ಯಾವ ಹೇಳಿಕೆ ಸರಿ? ಫಸ್ಟ್ ಇದ್ರದ್ದು ಆಪ್ಷನ್ಸ್ ನೋಡಿ, ಆನ್ಸರ್ ನೋಡಿ, ಆಮೇಲೆ ಈ ಸ್ಕೀಮ್ ಬಗ್ಗೆ ಮಾತಾಡೋಣ. ಇದಕ್ಕೊಂದಷ್ಟು ದುಡ್ಡು ಕೂಡ ಎತ್ತಿಟ್ಟಿದ್ದಾರೆ. ಆಕ್ಚುಲಿ ಇದು ನೋಡೋದಾದ್ರೆ ಒಂದು ಶಿಕ್ಷಣದಲ್ಲಿ ಗುಣಮಟ್ಟ ಸಮಾನತೆ ಇರಬೇಕು ಅಲ್ವಾ, ಬರೀ ಒಳ್ಳೆ ಪ್ರೈವೇಟೇ ಬರಬೇಕು ಅಂತೇನಿಲ್ಲ. ಗೌರ್ಮೆಂಟ್ ಏಡೆಡ್ ಕೂಡ ಆ ಒಂದು ಸ್ಟೇಜ್ಗೆ ಬರಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಯೋಜನೆ. ಇಲ್ಲಿ ನೋಡಿ, ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಪ್ರಶ್ನೋತ್ತರಗಳ ಸೀರೀಸ್ಗಳು ಮಾಡ್ಬೇಕಾದ್ರೆ ಮಾತ್ರ ಓನ್ಲಿ ನೆವರ್ ಈ ತರ ಇದ್ದಾಗ ಆಪ್ಷನ್ ಯಾವಾಗಲೂ ತಪ್ಪಾಗಿರುತ್ತೆ. ಮ್ಯಾಕ್ಸಿಮಮ್ 99% ತಪ್ಪಾಗಿರುತ್ತೆ. So this option, 2 options are correct. 1 and 2 only is the right answer. Okay. ಇದಿರ್ತಕ್ಕಂಥದ್ದು ಗೌರ್ಮೆಂಟ್ ಅಂಡ್ ಗೌರ್ಮೆಂಟ್ ಏಡೆಡ್ ಗೋಸ್ಕರ. ಫಸ್ಟ್ ಮೈತ್ರಿ ಸ್ಕೀಮ್ ಅಥವಾ ಮೆರಿಟ್ ಸ್ಕೀಮ್, ಇದು ಫುಲ್ ಫಾರ್ಮ್ ಏನು? ಮೆರಿಟ್ ಅಂತಕ್ಕಂಥದ್ದು MERIT ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಅಂಡ್ ರಿಸರ್ಚ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಿಕಲ್ ಎಜುಕೇಶನ್ ಸ್ಕೀಮ್. ಅಂದ್ರೆ ತಾಂತ್ರಿಕ ಎಜುಕೇಶನ್ ಅಲ್ಲಿ ಓಕೆ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಅಂದ್ರೆ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಕೂಡ ಇದಕ್ಕೆ ದುಡ್ಡು ಕೊಡ್ತಾ ಇದೆ. ದಿಸ್ ಸ್ಕೀಮ್ ಇಸ್ ಸೆಂಟ್ರಲಿ ಫಂಡೆಡ್ ಇನಿಷಿಯೇಟಿವ್ ಪರ್ಟಿಕ್ಯುಲರ್ಲಿ ಸಪೋರ್ಟ್ ಬೈ ವರ್ಲ್ಡ್ ಬ್ಯಾಂಕ್. ಓಕೆ, ಹಾಗಾಗಿ ಆಪ್ಷನ್ 1 and 2 ಕರೆಕ್ಟ್. ಇದು ಕೇಂದ್ರ ವಲಯದ ಯೋಜನೆ. ಆಪ್ಷನ್ 3 ಯಾಕೆ ತಪ್ಪು ಅಂತ ಹೇಳಿದ್ರೆ, ಇಟ್ ಈಸ್ ಸ್ಕೀಮ್ ಟಾರ್ಗೆಟ್ಸ್ ಗೌರ್ಮೆಂಟ್ ಅಂಡ್ ಗೌರ್ಮೆಂಟ್ ಏಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್. ತಾಂತ್ರಿಕ ಅಂದ್ರೆ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರ್ಬೋದು, ಅಫಿಲಿಯೇಟ್ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಗಳಾಗಿರ್ಬೋದು. ಓಕೆ, ಇವೆಲ್ಲ ನಮ್ಮ NEP 2020 ಏನಿದೆ, ರಾಷ್ಟ್ರೀಯ ಶೈಕ್ಷಣಿಕ ನೀತಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಆಲ್ ಓವರ್ ಇಂಡಿಯಾ 175 ಇಂಜಿನಿಯರಿಂಗ್ ಸಂಸ್ಥೆಗಳು, 100 ಪಾಲಿಟೆಕ್ನಿಕ್ಗಳು ಸೇರಿದಂತೆ 275 ಟೆಕ್ನಿಕಲ್ ಸಂಸ್ಥೆಗಳಿಗೆ ಹಣ ಸಹಾಯ ಮಾಡ್ತಕ್ಕಂಥದ್ದು. ಯಾಕೆ ಮಾಡ್ತಾರೆ? ನಾನು ಆಲ್ರೆಡಿ ಹೇಳಿದ್ದೀನಿ. ಏನ್ ಸರ್? ಎಲ್ಲ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡ ತಾಂತ್ರಿಕ ಶಿಕ್ಷಣ ಗುಣಮಟ್ಟ, ಸಮಾನ ಮತ್ತು ಆಡಳಿತವನ್ನು ಸುಧಾರಿಸುವುದಕ್ಕೋಸ್ಕರ ಮಾಡಿರ್ತಕ್ಕಂಥ ಯೋಜನೆ. ಇದು 2025-26ರಿಂದ 29-30ರವರೆಗೆ ಒಟ್ಟು 4200 ಕೋಟಿಗಳನ್ನ ಫಂಡ್ ನ ಕೊಡ್ತಾ ಇದೆ. ಓಕೆ, ಸೊ ಹಾಗಾಗಿ ಸುದ್ದಿಯಲ್ಲಿದೆ. ಸೊ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಒಂದು ಬಡ್ಜೆಟ್ ಅಲೋಕೇಶನ್, ಮತ್ತೆ ಇಯರ್ ಆಫ್ ಟೆನ್ಯೂರ್ ಯಾವುದು, ಮತ್ತೆ ಇದು ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಎಜುಕೇಶನ್, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಕೇಂದ್ರ ವಲಯದ ಈ ಯೋಜನೆ. ಅರ್ಥ ಆಗ್ತಿದೆಯಲ್ಲ? ಏನಿದೆ ಮಹತ್ವ ಏನು? ಲ್ಯಾಬ್ಸು, ಸ್ಕಿಲ್ಸು, ಎಂಪ್ಲಾಯಬಲ್ ಏನೇನ್ ಬೇಕು ಎಲ್ಲಾ ರೀತಿಯಾದ ಒಂದು ಟೆಕ್ನಿಕಲ್ ಎಜುಕೇಶನ್ಸ್ ನ ಗುಣಮಟ್ಟವನ್ನು ಸುಧಾರಿಸೋಕ್ಕೋಸ್ಕರ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ ನೋಡಿ. ಕಕೋರು ರೈಲು, ಇದು ಮೊನ್ನೆ ಎಕ್ಸಾಮ್ ಅಲ್ಲೂ KPS ಅಲ್ಲೂ ಬಂದಿತ್ತು. ಇದ್ರ ಬಗ್ಗೆ ಯಾವುದೋ ಒಂದು ಸಣ್ಣ ಕ್ವಶನ್ಸ್ ಕೇಳಿದ್ದ. ಯಾಕೆ ಇದು ಅಂದ್ರೆ 100 ವರ್ಷ ಆಗಿದೆ ಸ್ನೇಹಿತರೆ. ಕಕೋರಿ ರೈಲ್ ಕಾನ್ಸ್ಪಿರಸಿ ಅಂತ ಕರಿತೀವಿ. ಕಕೋರಿ ರೈಲ್ ಪಿತೂರಿ ಸಂಬಂಧಪಟ್ಟಂತೆ 1925ರಲ್ಲಿ ಆಗಿದ್ದು. ಈಗ 2025ರಲ್ಲಿ ಇದೀವಿ. 100 ವರ್ಷ ಕಂಪ್ಲೀಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳು ಮತ್ತೆ UP CM ಕೂಡ ಇದ್ರ ಬಗ್ಗೆ ಒಂದು ಇದನ್ನ ಮೆಮೋರಿಯಂ, ಒಂದು ಏನೋ ಇನ್ಸಿಡೆಂಟ್ ನೆನೆಸ್ಕೋತಾ ಇದ್ರು, ಮತ್ತೆ ಅದ್ರ ಬಗ್ಗೆ ಒಂದಷ್ಟು ಪ್ರೋಗ್ರಾಮ್ ಕೂಡ ಮಾಡಿದ್ರು. ಹಾಗಾಗಿ ದಿಸ್ ಸುದ್ದಿಯಲ್ಲಿದೆ. ದಿಸ್ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ಸ್ ಏನಿದೆ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸುವುದಕ್ಕಾಗಿ ಲಕ್ನೋ ಬಳಿ ರೈಲಿನಿಂದ ಸರ್ಕಾರಿ ಹಣವನ್ನು ದೋಚಲು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸದಸ್ಯರು ಕಕೋರಿ ಪಿತೂರಿಯನ್ನು ಆಯೋಜಿಸಿದ್ದರು. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಚಂದ್ರಶೇಖರ್ ಆಜಾದ್ ಸೇರಿದಂತೆ ಪಿತೂರಿಯಲ್ಲಿ ಭಾಗವಹಿಸಿರುವ ಎಲ್ಲಾ ನಾಯಕರನ್ನು ಘಟನೆ ನಂತರ ಬ್ರಿಟಿಷ್ ಅಧಿಕಾರಿಗಳು ಸೆರೆಯಲ್ಲಿ ಗಲ್ಲಿಗೇರಿಸಿದರು. ಆಕ್ಚುಲಿ ದಿಸ್ ಆಪ್ಷನ್ ಇಸ್ ರಾಂಗ್. ನಿಮ್ ಕಕೋರಿ ರೈಲು ದುರಂತದಲ್ಲಿ ಪಿತೂರಿಯಲ್ಲಿ ಯಾರ್ಯಾರು ಇದ್ರು ಗೊತ್ತಿರಬೇಕು. ಅದ್ರಲ್ಲಿ ಎಷ್ಟು ಜನನ ಅವರು ಸೆರೆ ಹಿಡಿದಿದ್ದು, ಎಷ್ಟು ಜನಕ್ಕೆ ಡೆತ್ ಸೆಂಟೆನ್ಸ್ ಕೊಟ್ಟಿದ್ದು ಅದು ಗೊತ್ತಿರಬೇಕು. ಆಕ್ಚುಲಿ ಚಂದ್ರಶೇಖರ್ ಆಜಾದ್ ಎಸ್ಕೇಪ್ ಆಗ್ತಾರೆ ಅವರು. ಓಕೆ, ಸಿಗಲ್ಲ. ಓಕೆ, ಸೊ ಹಾಗಾಗಿ ಅವ್ರನ್ನ ಗಲ್ಲಿಗೇರಿಸೋ ಒಂದು ಪ್ರಸಂಗ ಬರಲ್ಲ. ಸೊ ಹಾಗಾಗಿ ಈ ಒಂದು ಕಕೋರಿ ರೈಲು ದುರಂತದಲ್ಲಿ ಹಾಗಾಗಿ ಆಪ್ಷನ್ 1 ಮಾತ್ರ ಕರೆಕ್ಟ್, ಆಪ್ಷನ್ 2 ರಾಂಗ್.
ಇನ್ನು ಇದ್ರ ಬಗ್ಗೆ 100th ಆನಿವರ್ಸರಿ ಆಗಿರೋದ್ರಿಂದ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇವರ ಒಂದು ಇದನ್ನ ಕೂಡ ಇದು ಮಾಡಿದ್ರು. ಇದು ಎಲ್ಲಿ ನಡೀತು, ದಿಸ್ ಆಸ್ ಆಪ್ ಅನ್ನು ನೋಡಿ, ನಂಬರ್ 8 ಡೌನ್ ಟ್ರೈನ್ ಅಂತ ಹೇಳಿ, ಓಕೆ, ಟ್ರಾವೆಲಿಂಗ್ ಫ್ರಮ್ ಶಹಜಹಾಪುರ್ ಟು ಲಕ್ನೋ, ಓಕೆ, ಅಪ್ರಾಕ್ಸಿಮೇಟ್ಲಿ 8,000 ರೂಪಾಯಿ. ಆವಾಗ ದೊಡ್ಡದಾಗಿತ್ತು, ಲೂಟ್ ಮಾಡಿದ್ದು. ಓಕೆ, ಯಾಕೆ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ದುಡ್ಡು ಬೇಕಾಗಿತ್ತು. ಓಕೆ, ಯಾಕಿದು ಸ್ಟಾರ್ಟ್ ಆಗಿದ್ದು 1925, 1920 ನಂತರ ಏನೋ ನಾವು ಅಸಹಕಾರ ಚಳವಳಿ ಎಲ್ಲ ಮಾಡ್ಕೊಂಡ್ ಬರ್ತೀವಲ್ಲ, ಸೊ ಅವಾಗೆಲ್ಲ ಆ ಕ್ರಾಂತಿಕಾರ ಚಟುವಟಿಕೆಗಳು ಏನ್ ಬರುತ್ತಲ್ಲ, ಸೊ ಅವಾಗ ದುಡ್ಡು ಬೇಕಾಗಿತ್ತಲ್ಲ. ಓಕೆ, ಸೊ ಇಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕ್ ಅಲ್ ಖಾನ್, ರಾಜೇಂದ್ರ ಲಹರಿ, ಥಾಕೂರ್ ರೋಷನ್ ಸಿಂಗ್ ಇವರನ್ನ ಏನ್ ಮಾಡ್ತಾರೆ, ಗಲ್ಲಿಗೇರಿಸ್ತಾರೆ. ಓಕೆ, ರಾಬರಿ ಇಲ್ಲಿ ನೋಡಿ, 40 ಪೀಪಲ್ ವರ್ ಅರೆಸ್ಟೆಡ್. ಬಿಸ್ಮಿಲ್ಲಾ, ರೋಹನ್ ಸಿಂಗ್, ರಾಜೇಂದ್ರ, ನಥನ್ ಲಹರಿ, ಅಶೋಕ್ ವರ್ ಗಿವನ್ ಡೆತ್ ಸೆಂಟೆನ್ಸ್. ಓಕೆ, ಸೊ ನಾನು ಇಲ್ಲಿ ಕನ್ನಡದಲ್ಲಿ ತೋರಿಸ್ತೀನಿ. ಸೊ ಆಗಸ್ಟ್ 9, 2025 ಆಗಿದ್ದು ಈ ಒಂದು ರೈಲು ದುರಂತ. ಅಲ್ಲಿ ಹೋಗ್ತಾರೆ, ಆ ಟ್ರೈನ್ಗೆ ಹೋಗಿ ಅಲ್ಲಿ ಏನಾಗುತ್ತೆ, ಅವರ ವಿರುದ್ಧ ಹೋರಾಡಬೇಕು ಕ್ರಾಂತಿಕಾರಿಗಳು, ಶಸ್ತ್ರಾಸ್ತ್ರಕ್ಕೆ ಹಣಕಾಸು ಬೇಕು, ಅದಕ್ಕೋಸ್ಕರ ಹೋಗ್ತಾರೆ ಅಲ್ಲಿ. ಓಕೆ, ಆ ಒಂದು ಇದರಲ್ಲಿ ಏನ್ ಸೆರೆಡಿಯಲ್ ಆಗುತ್ತೆ, ಆ ಒಂದು ರೈಲು ಆ ಒಂದು ಪಿತೂರಿಯಲ್ಲಿ ಅವ್ರನ್ನೆಲ್ಲ ಶಿಕ್ಷೆಗೊಳಪಡಿಸಲಾಗುತ್ತೆ. ಎಸ್ಪೆಷಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಖಾನ್, ರಾಜೇಂದ್ರ ಲಹರಿ, ರೋಷನ್ ಸಿಂಗ್ಗೆ ಗಲ್ಲಿಗೇರಿಸಲಾಗುತ್ತೆ. ಚಂದ್ರಶೇಖರ್ ಆಜಾದ್ ತಪ್ಪಿಸ್ಕೊಂಡಿರ್ತಾರೆ, ಹಾಗಾಗಿ ಅವ್ರಿಗೆ 1931 ಅವ್ರು ಸಾಯೋವರೆಗೂ ಹೋರಾಟ ಮುಂದುವರಿಸಿರ್ತಾರೆ. ಓಕೆ, ಇದು ಗೊತ್ತಿರಲಿ. ಮತ್ತೆ ಆಲ್ಸೋ ಇಲ್ಲಿ ಸಚೀಂದ್ರನಾಥ್ ಸನ್ಯಾಲ್ ಮತ್ತೆ ಸಚೀಂದ್ರನಾಥ್ ಬಕ್ಷಿ ಅವ್ರನ್ನ ಕಾಲಾಪಾನಿ ಕಳಿಸಿರ್ತಾರೆ, ಕಾಲಾಪಾನಿ ಜೈಲು. ಓಕೆ, ಫೈನ್. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಅದ್ರ ಬಗ್ಗೆ ಕೇಳ್ತಾರೆ, ಕಕೋರಿ ರೈಲು ದುರಂತ ಯಾರ್ಯಾರು ಭಾಗವಹಿಸಿದ್ರು, ಯಾವಾಗ ಆಯ್ತು, ಇದು ಸಿಂಪಲ್ ಆಗಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಕರೆಂಟ್ ಅಫೇರ್ ಇಲ್ಲ, ಹಿಸ್ಟ್ರಿ ಕ್ವಶನ್ಸ್ ಅದು. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುವ ಪ್ರಾಜೆಕ್ಟ್ ಕುಶ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಉಲ್ಲೇಖಿಸುತ್ತದೆ. ಓಕೆ, ಪ್ರಾಜೆಕ್ಟ್ ಕುಶ ಅಂದ್ರೆ ಪ್ರಾಜೆಕ್ಟ್ ಕುಶ ಅಂತಕ್ಕಂಥದ್ದು ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡಬೇಕು ಅನ್ಕೊಂಡಿರೋದು. ಇದು ಅಪ್ರಾಕ್ಸಿಮೇಟ್ಲಿ 2028-29 ರೆಡಿ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರುತ್ತದೆ DRDO. ನಮ್ಮ S-400 ಟ್ರಂಫ್ ಏನಿದೆ, ರಷ್ಯಾದಿಂದ ತಗೊಂಡಿದ್ವಿ ಅಲ್ವಾ, ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಆಪರೇಷನ್ ಸುಂದರದಲ್ಲಿ ಒಳ್ಳೆ ಕೆಲಸ ಮಾಡಿತು. ಇದ್ರ ಜೊತೆಗೆ ಆಕಾಶ ಕೂಡ ಇತ್ತು, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ನೋಡೋಣ ಬನ್ನಿ. ಇದ್ರ ರೈಟ್ ಹ್ಯಾಂಡ್ ಸೈಡ್ ಹೇಳ್ಬಿಡ್ತೀನಿ, ಎಲ್ಲ ಆಪ್ಷನ್ ಓದಕ್ಕೆ ಹೋಗಲ್ಲ ಸ್ನೇಹಿತರೆ. ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು DRDO ಸ್ಥಳೀಯ ಉಪಕ್ರಮ. ಇಂಡಿಜಿನಿಯಸ್ಲಿ, ರಷ್ಯಾದಾದ್ರೆ ನಾವು ಇಂಡಿಜಿನಿಯಸ್ಲಿ ನಮ್ದೇ ಆದ ಒಂದು ಡೆವಲಪ್ ಮಾಡಬೇಕು ಅಂತ, ಇದಕ್ಕೆ 21,700 ಕೋಟಿ ಕೂಡ ಇದಕ್ಕೆ ಇಡ್ತಾ ಇದ್ದಾರೆ. ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಇದು. ಓಕೆ, ಫೈನ್. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಇಟ್ ಈಸ್ 2028-29 ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಇದು 3 types ಆಫ್ ಇಂಟರ್ಸೆಪ್ಟರ್ ಮಿಸೈಲ್ಸ್ ಇರುತ್ತೆ. ಅಂದ್ರೆ ಇದು ರೇಂಜು 200 ಕಿಲೋಮೀಟರ್ ಜಾಸ್ತಿ, ಅಂದ್ರೆ ಅಪ್ ಟು 350 ಕಿಲೋಮೀಟರ್ ತನಕ ತಡಿತಕ್ಕಂಥದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರೆ ಈಗ ಫಸ್ಟ್ ಏನ್ ಮಾಡುತ್ತೆ, 150 ಕಿಲೋಮೀಟರ್ ರೇಂಜು, ಅದ್ರ ನಂತರ 250 ಕಿಲೋಮೀಟರ್ ರೇಂಜ್, ಅದರ ನಂತರ 350. ಈಗ ನಮ್ಮ S-400 ಟ್ರಿಂಫ್ ಇತ್ತಲ್ಲ ರಷ್ಯಾದು, 400 ಟ್ರಿಂಫ್ ರಷ್ಯಾದು, ಇದೇನು 400 ಕಿಲೋಮೀಟರ್ ತನಕ. ಈಗ ಇತ್ತೀಚೆಗೆ ದೋವಲ್ ಅವರು ರಷ್ಯಾಗೆ ಹೋಗಿದ್ರು, S-500 ಟ್ರಿಮ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಓಕೆ, ಅದು ಬೇಕು ಅಂತ. ಅದ್ರ ಜೊತೆಗೆ ನಮ್ದು ಕೂಡ ಇಂಡಿಜಿನಿಯಸ್ಲಿ ಡೆವಲಪ್ ಆಗಬೇಕು. ಎಲ್ಲ ನಾವು ಅವ್ರ ಮೇಲೆ ಡಿಪೆಂಡ್ ಆಗಲ್ಲ, ನಮ್ದೇ ಆದ ಡಿಫೆನ್ಸ್ ಸಿಸ್ಟಮ್ ನಮ್ದು ಇಲ್ವಾ, ಇದೆ. ಆಕಾಶ್ ಇದೆ, ಬಟ್ ಇಟ್ ಇಸ್ ನಾಟ್ ಲಾಂಗ್ ರೇಂಜ್. ಆಕಾಶ್ ಇದೆ, ಬರಾಕ್ ಇದೆ, ಬಟ್ ಇದೆರಡನ್ನೂ ಕೂಡ ನಾವು ಈ ಒಂದು ಪ್ರಾಜೆಕ್ಟ್ ಧ್ರುವ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದರಲ್ಲಿ ನಾವು ಕುಶ ಏನಿದೆ, ಈ ಕುಶ ಏರ್ ಡಿಫೆನ್ಸ್ ಸಿಸ್ಟಮ್ ಏನ್ ಡೆವಲಪ್ ಮಾಡ್ತೀವಿ ಆದ್ರೆ ಇಂಟಿಗ್ರೇಟ್ ಮಾಡಬಹುದು ಅಂತದ ಒಂದು ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಒಂದು ಡಿಫೆನ್ಸ್ ಸಿಸ್ಟಮ್ ಇದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಕಂಪೇರಿಟಿವ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ರಷ್ಯಾದಕ್ಕೂ ನಮ್ದಕ್ಕೂ ಏನ್ ಡಿಫರೆನ್ಸ್ ಇರುತ್ತೆ. ಇದು 350 ಕಿಲೋಮೀಟರ್ 3 ಇಂಟರ್ಸೆಪ್ಟರ್ ಇರುತ್ತೆ. ರೇಡಾರ್ ವೆರಿ ಇಂಪಾರ್ಟೆಂಟ್. ರೇಡಾರು ಇಟ್ ಈಸ್ ನಮ್ಮ ಇಂಡಿಜಿನಿಯಸ್ಲಿ ರೇಡಾರ್ ವೆರಿ ಇಂಪಾರ್ಟೆಂಟ್. ನಮ್ಮ 2 ಲೇಯರ್ ರೇಡಾರ್ ಇರುತ್ತೆ, ನಮ್ದೇ ಆದ ರೇಡಾರ್ ಯೂಸ್ ಮಾಡ್ಕೋತೀವಿ ಇದರಲ್ಲಿ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಾಸ್ಟ್ ವೈಸ್ ನೋಡೋದಾದ್ರೆ 520 ಮಿಲಿಯನ್ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನಾವು ಇನ್ನು ಟೆಕ್ನಾಲಜಿ ಬೆಳೆಸ್ಕೋಬೇಕಾಗಿದೆ ಇದನ್ನ ಮಾಡ್ಬೇಕಂತ ಹೇಳಿ. ಮತ್ತೆ ಇದ್ರಲ್ಲಿ ನಾನು ಹೇಳಿದೆ, ನಾವು ಆಕಾಶು, ಬರಾಕು, ಈ ತರ ನಮ್ಮ ಏರ್ ಇಂಟಿಗ್ರೇಟೆಡ್ ಬರಾಕ್ ಆಗಿರ್ಬೋದು, ಆಕಾಶ್, ಇವೆಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದಕ್ಕೆ ಇಂಟಿಗ್ರೇಟ್ ಮಾಡಬಹುದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಡಿಫೆನ್ಸ್ ಸಿಸ್ಟಮ್. ಆದ್ರೆ ಒಳ್ಳೇದಲ್ವಾ, ನಮ್ದೇ ಆದ್ರೆ ಒಳ್ಳೇದು. ಓಕೆ, ಫೈನ್. ನೆಕ್ಸ್ಟ್ ಬರ್ತೇನೆ. ಅದೇ ರೀತಿ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ಗುರಾಣಿ ಯಾರು ಅಭಿವೃದ್ಧಿ ಪಡಿಸಲಿದೆ ಇದನ್ನ ಅಂತ ನೋಡಿ. ಐರನ್ ಡೋಮ್ ಗೊತ್ತಿದೆ, ಇಸ್ರೇಲ್ ಐರನ್ ಡೋಮ್ ಅಲ್ವಾ, ಐರನ್ ಡೋಮ್. ಗೋಲ್ಡನ್ ಡೋಮ್ ಏನು, ಅಮೆರಿಕಾ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಮೆರಿಕ ಡಿಸೈನ್ ರೆಡಿ ಇದೆ ಅಂತ. ಇದು ನೋಡಿ, ಇದು ಯಾವ ರೀತಿ ಅಂದ್ರೆ ಈಗ ಸರ್ಫೇಸ್ ಟು ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ವಾ, ಅದು ಕ್ಷಿಪಣಿನ ಹೊಡೆದುಳಿಸುತ್ತೆ. ಯಾವ್ದಾದ್ರು ಹೊರಗೆ ಬರ್ತಾ ಇದ್ರೆ ಡಿಟೆಕ್ಟ್ ಮಾಡುತ್ತೆ, ಟಾರ್ಗೆಟ್ ಮಾಡುತ್ತೆ, ಹೊರಡುಳಿಸುತ್ತೆ. ಆದ್ರೆ ಈ ಗೋಲ್ಡನ್ ಡೋಮ್ ಫಾರ್ ಅಮೆರಿಕ ಏನಿದೆ, ಓಕೆ, ದಿಸ್ ಇಸ್ 4 ಲೇಯರ್ ಟೈಪ್ ಆಫ್ 4 ಲೇಯರ್. ಅಂದ್ರೆ
ಈಗ ನಮ್ದು ಸಾವಿರ ಸ್ಯಾಟಲೈಟ್ ಇದೆ, ಯಾವ್ದಾರು ಇದು ಇಂಟರ್ ಕಾಂಟಿನೆಂಟಲ್ ಡೋನ್ ಇದು ನೋಡಿ. ಇಂಟರ್ ಕಾಂಟಿನೆಂಟಲ್ ಅಂತಂದ್ರೆ ಏನರ್ಥ? ಖಂಡಾಂತರ, ಖಂಡಾಂತರ. ಬೇರೆ ಚೈನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಆ ಕಡೆಯಿಂದ ಬಂದ್ರೆ ಅಮೆರಿಕ ಏನ್ ಮಾಡ್ಬೇಕು? ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಸ್ಯಾಟಲೈಟ್ ಮುಖಾಂತರ ಸ್ಟಾರ್ಟು ಇವ್ರದ್ದು. ಅಲ್ಲಿಂದ ಲಾಂಚ್ ಆಗ್ತಾ ಇದೆಯಾ, ಸ್ಪೇಸ್ ಲೇಯರ್ ಇಂದ ಚೆಕ್ ಮಾಡೋದು. ಆಮೇಲೆ ಎರಡನೇದು ಯಾವುದು, ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಯಾವುದು, ಸ್ಟ್ರಾಟಜಿಕ್ ಇಂಟರ್ಸೆಪ್ಟರ್ ಯೂಸ್ ಮಾಡ್ತಾರೆ ಲೇಯರ್ಗಳು. ಓಕೆ, ಅಲ್ಲಿಂದ ಲಾಂಚ್ ಆಗ್ತಾ ಇದೆ ಗೊತ್ತಾಗ್ಬೇಕು ಸ್ಪೇಸ್ ಅಲ್ಲೇ. ಸ್ಪೇಸ್ ಬಂದ ತಕ್ಷಣ ಇಂಟರ್ಸೆಪ್ಟರ್ ಇಂದ ರೇಡಾರ್ ಇಂದ ಕಂಡಿಟ್ಕೊಳ್ಳೋದು, ಮತ್ತೆ ಅಂಡರ್ ಲೇಯರ್, ಮತ್ತೆ ಕಮಾಂಡ್ ಅಂಡ್ ಕಂಟ್ರೋಲ್, ಈ ತರ 4 ರೀತಿಯಾದ ಇದು ಪ್ರೊಟೆಕ್ಟ್ ನ ಹೊಂದಿರತಕ್ಕಂಥ ಗೋಲ್ಡನ್ ಡೋಮ್ ನ ಮಾಡಬೇಕು ಅಂತ ಪ್ರೆಸಿಡೆಂಟ್ ಇದ್ರ ಬಗ್ಗೆ ಮಾತಾಡ್ತಾರೆ. $175 ಬಿಲಿಯನ್ ಅಷ್ಟು ಇದಕ್ಕೆ ದುಡ್ಡನ್ನ ಕೊಡ್ತಾ ಇದ್ದಾರೆ. ರೆಡಿ ಇದೆ ಯಾವುದು ಡಿಸೈನ್ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವರ್ಲ್ಡ್ ಮೋಸ್ಟ್ ಪವರ್ಫುಲ್ ಒಂದು ಇದು ಸಕ್ಸಸ್ಫುಲಿ ಆಗೋದ್ರೆ ವರ್ಲ್ಡ್ ಮೋಸ್ಟ್ ಪವರ್ಫುಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗ್ಬಿಡುತ್ತೆ ಇದು. ಓಕೆ, ಇದು ಗೋಲ್ಡನ್ ಡೋಮ್ ಫಾರ್ ಅಮೆರಿಕಾ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತೇನೆ, ಗಲೀಲಿ ಸಮುದ್ರ. ಗಲೀಲಿ ಸಮುದ್ರ ನೋಡಿ ಈ ತರ ಕೆಂಪು ಕಾಣಿಸ್ತಾ ಇದೆ, ಕಾರಣ ಏನು ನೋಡಿ? ಕೆಂಪು ಕಾಣುತ್ತೆ, ನೀಲಿ ಕಾಣುತ್ತೆ, ಹಸಿರು ಕಾಣುತ್ತೆ, ಬಿಕಾಸ್ ಆಫ್ ಪಾಚಿಯಿಂದ, ಆಲ್ಗೆಯಿಂದ ಆಗ್ತಕ್ಕಂಥದ್ದು. ಆ ಆಲ್ಗೆ ಬ್ಯಾಕ್ಟೀರಿಯಾ ಕಂಡುಹಿಡಬೇಕು. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಇದೆಲ್ಲ ಬರುತ್ತೆ ಏನು ಅಂತ. ಇದು ಇಸ್ರೇಲ್ ನಿಲ್ಲುವ ಒಂದು ದೊಡ್ಡ ಸಿಹಿ ನೀರಿನ ಸರೋವರ. ಇದು ಪ್ರಾಥಮಿಕವಾಗಿ ಜೋರ್ಡನ್ ನದಿಯಿಂದ ಪೋಷಿಸಲ್ಪಡುತ್ತದೆ. ಯಾವ ಆಪ್ಷನ್ಸ್ ಕರೆಕ್ಟು? ಇಲ್ಲಿ 2 ಆಪ್ಷನ್ಸ್ ಕೂಡ ಕರೆಕ್ಟು ಸರ್. ಹೌದು, ಇದು ಜೋರ್ಡನ್ ನದಿಯಿಂದ ನೀರು ಬರ್ತಕ್ಕಂಥದ್ದು. ಇದಕ್ಕೆ ಫ್ರೆಶ್ ವಾಟರ್ ಲೇಕ್ ಇದು. ಇಸ್ರೇಲ್ ನದರ್ ಪೋಸ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬರುತ್ತಿದ್ದು. ಓಕೆ, ಇದು ಕೆಂಪಾಗ್ತಾ ಇದೆ. ಸೊ ಇದೊಂದು ಪ್ಯಾನಿಕ್ ಆಯ್ತು ಅಲ್ಲಿನ ಜನಕ್ಕೆ, ಏನಪ್ಪಾ ಯಾರು ಬಂದು ಅಟ್ಯಾಕ್ ಮಾಡ್ಬಿಟ್ರೆ ಏನೋ. ಯಾಕಂದ್ರೆ ಇಲ್ಲಿ ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ, ಜೀಸಸ್ ಅನ್ನ ಇಲ್ಲಿದ್ರು ಅಂತಕ್ಕಂಥದ್ದು ಅವ್ರದ್ದು ಒಂದು ನಂಬಿಕೆ ಇದೆ. ಓಕೆ, ಹಾಗಾಗಿ ಅಲ್ಲಿ ಹೋಗ್ತಾರೆ. ಸೊ ಇಲ್ಲಿ ಕಾರಣ ಏನು ಅಂತ ಚೆಕ್ ಮಾಡಿದಾಗ ಅಲ್ಲಿನ ವಾಟರ್ ಮಿನಿಸ್ಟ್ರಿ ಗ್ರೀನ್ ಆಲ್ಗೆ, ಬೋಟ್ರಿಯೋಕಾಕಸ್ ಬ್ರೊನೋಯಿನ್ ಅಂತಕ್ಕಂಥದ್ದು ಆಲ್ಗೆ ಅದರಲ್ಲಿ ಇರೋದ್ರಿಂದ ಈ ಕಲರ್ ಆಗಿದೆ ಅಂತ. ಈ ಗ್ರೀನ್ ಆಲ್ಗೆ ಏನಿದೆ ಟರ್ನ್ಸ್ ವಾಟರ್ ರೆಡ್. ಬಟ್ ಗ್ರೀನ್ ಆಲ್ಗೆ ಏನೋ ಗ್ರೀನ್ ಕಲರ್ ಬರ್ಬೇಕು, ಇದೇಂಗ್ ವಾಟರ್ ರೆಡ್ ಆಗ್ತದೆ ಅಂತ ನೋಡಿದಾಗ, ಯಾವಾಗ ಇದು ಆಲ್ಗೆ ಪ್ರೊಡ್ಯೂಸಸ್ ನ್ಯಾಚುರಲ್ ಪಿಗ್ಮೆಂಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅದು ಸನ್ಲೈಟ್ ಗೆ ಎಕ್ಸ್ಪೋಸ್ ಆದಾಗ ಸರ್ಟನ್ ಪೋರ್ಷನ್ ಆಫ್ ದ ಲೇಕ್ ನಿಮ್ಗೆ ರೆಡ್ ಕಲರ್ ಕಾಣುತ್ತೆ ಅಂತ. ಓಕೆ, ಬಟ್ ಇದನ್ನ ಟೆಸ್ಟ್ ಮಾಡೋದು ಸೇಫ್ಟಿ ಪ್ರಕಾರ ಯೂಸ್ ಮಾಡಬಹುದು. ಎಸ್, ವಾಟರ್ ಚೆನ್ನಾಗಿದೆಯಂತೆ ಪರ್ಫೆಕ್ಟ್ ಇಫ್ಟನ್ ಯೂಸ್ ಮಾಡಬಹುದು. ಬಿಕಾಸ್ ಆಫ್ ದಟ್ ಆಲ್ಗೆ ಪ್ರೊಡ್ಯೂಸಸ್ ನ್ಯಾಚುರಲ್ ಪಿಗ್ಮೆಂಟ್, ಅದು ಲೈಟ್ ಒಂದು ಜೊತೆ ರಿಫ್ಲೆಕ್ಟ್ ಆಗಿ ಗ್ರೀನ್ ಕಲರ್ ವಾಟರ್ ತರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ದೇರ್ ಇಸ್ ನೋ ಪ್ರಾಬ್ಲಮ್, ಇಟ್ ಈಸ್ ಅಂದ್ರೆ ಸ್ಮಾಲ್ ಪೋರ್ಷನ್. ಈ ಒಂದು ತೀರ ಎಲ್ಲಿ ಆಲ್ಗೆ ಇರುತ್ತೆ ಅಲ್ಲಿ ಹೆಚ್ಚು ಪೋರ್ಷನ್ಸ್ ಇರುತ್ತೆ, ಆ ಪೋರ್ಷನ್ ಮಾತ್ರ ನಿಮ್ಗೆ ರೆಡ್ ಕಾಣುತ್ತೆ ಅಂತ. ಈ ತರದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸಿ ಆಫ್ ಗಲೀಲಿ, ಗಲೀಲಿ ಸಮುದ್ರ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ಶೈನ್ ಇನಿಷಿಯೇಟಿವ್ ಅಂತ ಮಾಡಿದ್ರು. ಶೈನ್ ಫುಲ್ ಫಾರ್ಮ್ ಇಲ್ಲಿ ಇದೆ ನೋಡ್ಕೊಳ್ಳಿ, ಸೈನ್ಸ್ ಅಂಡ್ ಹೆಲ್ತ್ ಇನೋವೇಷನ್ ಫಾರ್ ನೆಕ್ಸ್ಟ್ ಜನರೇಷನ್ ಎಕ್ಸ್ಪ್ಲೋರರ್. ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೈನ್ಸ್ ಒಂದೇ ಅಲ್ಲ, ಹೆಲ್ತ್ ಆರೋಗ್ಯ ಕೂಡ, ಅದ್ರ ಬಗ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತೆ ಹೆಂಗಿದೆ, ಅದನ್ನ ಹೆಂಗ್ ಚೂಸ್ ಮಾಡೋದು. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಹುಡುಗರುಗಳಿಗೆ. ಓಕೆ, ನೆಕ್ಸ್ಟ್ ಜನರೇಷನ್ ಹುಡುಗರುಗಳಿಗೆ. ಓಕೆ, 9 ರಿಂದ 12ನೇ ಕ್ಲಾಸ್ ಹುಡುಗರುಗಳಿಗೆ. ಸೊ ಹಾಗಾಗಿ ಈ ಒಂದು ಇನಿಷಿಯೇಟಿವ್ ಮಾಡಿರ್ತಕ್ಕಂಥದ್ದು. ಈ ಉಪಕ್ರಮವು ವೈಜ್ಞಾನಿಕ ಕುತೂಹಲವನ್ನು ಹುಟ್ಟು ಹಾಕುವುದು ಮತ್ತು ಆರೋಗ್ಯ ಮತ್ತು ಜೈವಿಕ ವೈವಿಧ್ಯ ಸಂಶೋಧನೆಯಲ್ಲಿ ವೃತ್ತಿ ಜೀವನ ಮುಂದುವರಿಸಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ. ಎಸ್, ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಬೇಕು, ಅವರು ನೆಕ್ಸ್ಟ್ ವೃತ್ತಿಗಳು ತಗೋಬೇಕು ಅಂತಂದಾಗ ಇದ್ರ ಬಗ್ಗೆ ಹೆಚ್ಚು. ಬಿಕಾಸ್ ದಿಸ್ ಇಸ್ ದ ಟೆಕ್ನಾಲಜಿ ಇವಾಗ ನಡೀತಾ ಇರೋದು. ಸೈನ್ಸ್ ಟೆಕ್ ಆಗಿರ್ಬೋದು, ಹೆಲ್ತ್ ವೆರಿ ಇಂಪಾರ್ಟೆಂಟು, ಬಯೋಟೆಕ್ನಾಲಜಿ ಸಂಬಂಧಪಟ್ಟ, ಬಯೋ ಮೆಡಿಕಲ್ ಸಂಬಂಧಪಟ್ಟಂತೆ. ಓಕೆ, ಸೊ ಇದನ್ನ ಅವೇರ್ನೆಸ್ ಮೂಡಿಸೋದು, ಅದನ್ನ ಪ್ರೇರೇಪಿಸತಕ್ಕಂಥದ್ದು. ಇದು ನೀತಿ ಆಯೋಗದಿಂದ ಪ್ರಾರಂಭಿಸಲು ರಾಷ್ಟ್ರವ್ಯಾಪಿ ಸಂಪರ್ಕ. ದಿಸ್ ಇಸ್ ರಾಂಗ್ ಆನ್ಸರ್. ನೀತಿ ಆಯೋಗ ಮಾಡಿಲ್ಲ, ಹಾಗಾಗಿ ಆಪ್ಷನ್ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. ಇದು ಯಾವುದು ಅಂತ ನೋಡೋದಾದ್ರೆ ಇದನ್ನ ಡಿಪಾರ್ಟ್ಮೆಂಟ್ ಆಫ್ ನಮ್ಮ ಬಯೋಟೆಕ್ನಾಲಜಿ ಅಡಿಯಲ್ಲಿ ಬರುತ್ತೆ. ಓಕೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ರಿಸರ್ಚ್, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ರಿಸರ್ಚ್ ಹ್ಯಾವ್ ಕಂಡಕ್ಟೆಡ್ ಶೈನ್. ಶೈನ್ ಅಂದ್ರೆ ಸೈನ್ಸ್ ಹೆಲ್ತ್ ಅಂಡ್ ಇನ್ನೋವೇಷನ್ ನೆಕ್ಸ್ಟ್ ಜನ್ ಎಕ್ಸ್ಪ್ಲೋರರ್ ಅಂತ ನೇಷನ್ ವೈಡ್ ಒಂದು ಪ್ರೋಗ್ರಾಮ್. ಇದು 2 ದಿನ ಮಾಡ್ತಾರೆ, August 7 and 8. ಇದನ್ನ ಬರ್ತಕ್ಕಂಥದ್ದು ನಾವು ನೋಡೋದಾದ್ರೆ ಇಲ್ಲಿ ಯಾವ್ದು ಸರ್, 9 ಮತ್ತು 12ನೇ ತರಗತಿಯ 13,150 ವಿದ್ಯಾರ್ಥಿಗಳನ್ನ ಇಲ್ಲಿ ಅವರು ಚಟುವಟಿಕೆಗಳಿಗೆ ಒಳಗೊಳಿಸ್ತಾರೆ. ಏನ್ ಚಟುವಟಿಕೆ ಅದು ನೋಡೋದಾದ್ರೆ, ಪ್ರಯೋಗಗಳಿಗೆ ಪ್ರವಾಸ ಕರ್ಕೊಂಡು ಹೋಗೋದು, ಹೆಂಗಿದೆ ಅಂತ ಅವ್ರಿಗೆ ತೋರಿಸೋದು, ಅವ್ರಿಗೆ ತುಂಬಾ ಒಂದು ಕುತೂಹಲತೆ ಮೂಡಿಸೋದು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಮತ್ತೆ ಸಂಶೋಧನಾ ಪ್ರದರ್ಶನಗಳು, ಪೋಸ್ಟರ್ಗಳನ್ನ ನಡಿ, ವಿಡಿಯೋಗಳನ್ನ ತೋರಿಸ್ತಕ್ಕಂಥದ್ದು, ನೇರವಾಗಿ ಅದ ಎಕ್ಸ್ಪೆರಿಮೆಂಟ್ ನ ತೋರಿಸ್ತಕ್ಕಂಥದ್ದು, ಈ ತರ ಎಲ್ಲ ಮಾಡಿ ಅವರು ಮಾಡ್ತಿರ್ತಕ್ಕಂಥದ್ದು ಶೈನ್ ಪ್ರೋಗ್ರಾಮ್. ಶೈನ್ ಅಂದ್ರೆ ಸೈನ್ಸ್ ಹೆಲ್ತ್ ಅಂಡ್ ಇನ್ನೋವೇಷನ್ ಫಾರ್ ನೆಕ್ಸ್ಟ್ ಜನರೇಷನ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ನೀತಿ ಆಯೋಗ ಅಲ್ಲ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್, ಆಪ್ಷನ್ 2 ಇಸ್ ರಾಂಗ್.
ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ವಾಯುವ್ಯ ಟರ್ಕಿಯ ಡಾರ್ಡನೆಲ್ಲಸ್ ಜಲಸಂಧಿಯು ಈ ಕೆಳಗಿನ ಯಾವ ಜಲರಾಶಿಗಳನ್ನು ಸಂಪರ್ಕಿಸುತ್ತದೆ ಕೇಳ್ತಾನೆ. ಡಾರ್ಡನೆಲ್ಲಸ್ ಸ್ಟ್ರೈಟ್ ಜಲಸಂಧಿ ಏನು ಸರ್? ಡಾರ್ಡನೆಲ್ಲಸ್ ಸ್ಟ್ರೈಟ್ ಎಲ್ಲಿ ಬರುತ್ತೆ? ಯಾಕೆ ಬರುತ್ತೆ? ಸುದ್ದಿಯಲ್ಲಿದೆ. ಯಾಕಂದ್ರೆ ಇದು ಸುತ್ತ ಇರ್ತಕ್ಕಂಥ ಹಳ್ಳಿಲಿ ಅಲ್ಲಿ ವೈಲ್ಡ್ ಫೈರ್, ದೊಡ್ಡ ಬೆಂಕಿ ಆವೃತ್ತಿ ಆಗಿರೋದ್ರಿಂದ ಇಲ್ಲಿ ಮುಖಾಂತರ ಹಾದು ಹಡಗುಗಳಿಗೆ ಇಲ್ಲೆಲ್ಲ ಬೆಂಕಿ ಇರೋದ್ರಿಂದ ಇಲ್ಲಿ ಹೋಗ್ತಕ್ಕಂಥ ಹಡಗುಗಳಿಗೂ ತೊಂದರೆ ಇದೆ. ಹಾಗಾಗಿ ಸ್ವಲ್ಪ ದಿನ ಮುಚ್ಚಿದ್ದಾರೆ. ಸೊ ಇದು ಸ್ಟ್ರೈಟ್ ಈ ಒಂದು ಜಲಸಂಧಿ ಯಾವ್ದನ್ನ ಕನೆಕ್ಟ್ ಮಾಡುತ್ತೆ? ಸಿ ಆಫ್ ಮರ್ಮರಾ. ಓಕೆ, ಮರ್ಮರಾ ಸಮುದ್ರಕ್ಕೂ ಇಲ್ಲಿ ನೋಡಿ ಏಗಿಯನ್ ಸಿ ಅಥವಾ ಏಜಿಯನ್ ಸಮುದ್ರ ಇದ್ರ ನಡುವೆ ಕನೆಕ್ಟ್ ಮಾಡ್ತಕ್ಕಂಥದ್ದು, ಎರಡನ್ನೂ ನಡುವೆ. ಇದು ನೋಡಿ, ದಿಸ್ ಇಸ್ ಆಲ್ಸೋ ಟರ್ಕಿ. ದಿಸ್ ಇಸ್ ಟರ್ಕಿ, ಕಂಪ್ಲೀಟ್ಲಿ ಟರ್ಕಿ. ಇದು ದಿಸ್ ಇಸ್ ಬಿಟ್ವೀನ್ ಟರ್ಕಿ ನಲ್ಲೇ ಬರ್ತಕ್ಕಂಥದ್ದು. ಓಕೆ, ಮತ್ತೆ ಬೋಸ್ಪರಫ್ ಸ್ಟ್ರೈಟ್ ಇಲ್ಲೇ ಪಕ್ಕದಲ್ಲಿ ಅದನ್ನು ಕೇಳಬಹುದು. ಅದು ಬ್ಲಾಕ್ ಸೀಗೂ ಮತ್ತೆ ಸಿ ಆಫ್ ಮರ್ಮರ. ಓಕೆ, ಕಪ್ಪು ಸಮುದ್ರ ಮತ್ತೆ ಮರ್ಮರ ಸಮುದ್ರ ನಡುವೆ ಇರೋದು ಬಾಸ್ಪರಸ್ ಸೇ. ಡಾರ್ಡನೆಲ್ಲಸ್ ಜಲಸಂಧಿ ಬಂದು ಮರ್ಮರ ಸಮುದ್ರ ಮತ್ತು ಏಗಿಯನ್ ಸಿ ನಡುವೆ ಬರ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಓಕೆ, ಏನ್ ಕಾರಣ, ಯಾಕೆ ಸುದ್ದಿಯಲ್ಲಿತ್ತು ನಾನು ಹೇಳಿದ್ದೀನಿ? ಬಿಕಾಸ್ ಆಫ್ ವೈಲ್ಡ್ ಫೈರ್ ಇಂದ ಅಲ್ಲೆಲ್ಲ ಸ್ಪ್ರೆಡ್ ಆಗಿರೋದ್ರಿಂದ ಸೊ ಇದನ್ನ ಮಾಡ್ತಾರೆ. ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಜಲಸಂಧಿ. ಯಾಕೆ? ಇಲ್ಲಿ 46,000 ವೆಸಲ್ಸ್ಗಳು ಕ್ರಾಸ್ ಮಾಡುತ್ತೆ. ಓಕೆ, ಇನ್ 2024 ಅಲ್ಲಿ ನೋಡಿದ್ರೆ ಅಷ್ಟು ವೆಸಲ್ಸ್ ಗಳು ಕ್ರಾಸ್ ಮಾಡಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯುರೋಪ್ ಮತ್ತೆ ಏಷ್ಯಾ ನಡುವೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಇದು ಅಂತ ಹೇಳ್ಬೋದು. ಯಾಕಂದ್ರೆ ಮುಂದೆ ಕನೆಕ್ಟಿವಿಟಿ ಅದು ಹೋಗ್ತಾ ಹೋಗುತ್ತೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಭಾರತದ ಮೊದಲ ಪ್ರಾಣಿ ಅಂಡಕೋಶ ಅಂದ್ರೆ ಸ್ಟೆಮ್ ಸೆಲ್ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ಇಂಡಿಯಾದಲ್ಲಿ ನೇಷನ್ದು ಫಸ್ಟ್ ನಾವು ಮನುಷ್ಯರ ಸ್ಟೆಮ್ ಸೆಲ್ ನ ಸಂರಕ್ಷಣೆ ಮಾಡಿದ್ ನೋಡಿದ್ರೆ. ಸ್ಟೆಮ್ ಸೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಏನಾದ್ರು ಡ್ಯಾಮೇಜ್ ಆದ್ರೆ ಯೂಸ್ ಮಾಡ್ತೀವಿ ಅದನ್ನ ಅಲ್ವಾ? ಮಕ್ಕಳ ಹೊಕ್ಕಳ ಬಲ್ಲಿಯಲ್ಲಿ ಕೂಡ ಸ್ಟೆಮ್ ಸೆಲ್ಗಳು ಇರ್ತಾರೆ. ಅದನ್ನ ತುಂಬಾ ಜನ ಪ್ರೊಟೆಕ್ಟ್ ಮಾಡ್ತಾರೆ. ಮುಂದೆ ಏನಾದ್ರು ಮಗು ಪ್ರಾಬ್ಲಮ್ ಆದ್ರೆ, ಈಗ ಆಕ್ಸಿಡೆಂಟ್ ಆಯ್ತು, ನರ್ವ್ ಪ್ರಾಬ್ಲಮ್ ಆದ್ರೆ ಅದನ್ನ ಇಂಜೆಕ್ಟ್ ಮಾಡ್ತಾರೆ, ಬೇಗ ಬೆಳೆಯುತ್ತೆ ಅಂತ ಹೇಳಿ. ಓಕೆ, ದುಡ್ಡು ಕೊಟ್ಟು ಅದನ್ನ ಸಂರಕ್ಷಣೆ ಮಾಡ್ತಾರೆ ತುಂಬಾ ದುಡ್ಡಿರೋರು. ಬಟ್ ಇಲ್ಲಿ ಪ್ರಾಣಿಗೆ ಸಂಬಂಧಪಟ್ಟಂತೆ ದಿಸ್ ಇಸ್ ಫಸ್ಟ್ ಟೈಮ್. ಓಕೆ, ಇದು ವಿವಿಧ ಪ್ರಾಣಿ ಪ್ರಭೇದಗಳಿಂದ ಉತ್ತಮ ಗುಣಮಟ್ಟದ ಅಂಡಕೋಶಗಳನ್ನು ಸ್ಟೆಮ್ ಸೆಲ್ಗಳನ್ನು ಸಂಗ್ರಹಿಸಿ ಸಂರಕ್ಷಿಸುವ ಅತ್ಯಾಧುನಿಕ ಸೌಲಭ್ಯವಾಗಿದೆ. ಹೌದು, ಎಸ್, ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ಕರೆಕ್ಟ್. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೀಯ ಪ್ರಾಣಿ ಜೈವಿಕ ತಂತ್ರಜ್ಞಾನ ಸಂಸ್ಥೆ ಈ ಸೌಲಭ್ಯನ ಅಭಿವೃದ್ಧಿಪಡಿಸಿದೆ. ಈ ಸೌಲಭ್ಯನ ಮಾಡ್ತಿರೋದು NIAB, ಕರೆಕ್ಟ್ ಇಲ್ಲಿದೆ ಅಲ್ವಾ? ಬಟ್ ಇಟ್ ವಿಲ್ ಕಮ್ ಅಂಡರ್ ಬಯೋಟೆಕ್ನಾಲಜಿ ಅಲ್ವಾ? ಜೈವಿಕ ತಂತ್ರಜ್ಞಾನ ಇದು ಬಯೋ ಇದ್ರಲ್ಲಿ ಬರೋದು. ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಅಡಿಯಲ್ಲಿ ಬರಲ್ಲ ಇದು. ಸೊ ಹಾಗಾಗಿ ದಿಸ್ ಆಪ್ಷನ್ ರಾಂಗ್. ಆಪ್ಷನ್ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. ಸೊ ಇಟ್ ಈಸ್ ಕಮಿಂಗ್ ಅಂಡರ್ ಬಯೋಟೆಕ್ನಾಲಜಿ ರಿಸರ್ಚ್ ಇನ್ನೋವೇಷನ್ ಕೌನ್ಸಿಲ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಓಕೆ, ಯಾವುದು ಸರ್? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್. ಎಲ್ಲಿ ಸರ್ ಇದು? ಒಂದ್ಸಲ ಪ್ಲೇಸ್ ಕೇಳ್ತಾನೆ. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಬಯೋಟೆಕ್ನಾಲಜಿ ಅಂತ ಹೇಳ್ಬಿಟ್ರಿ. ಬಟ್ ಲೊಕೇಶನ್ ಯಾವುದು? ಹೈದರಾಬಾದ್. ಓಕೆ, ಸ್ಟೆಮ್ ಸೆಲ್ ನ ರಕ್ಷಣೆ ಮಾಡ್ತಾರೆ. ಸೊ ಇದರಿಂದ ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಪ್ರಾಣಿಗಳು ಏನಾರು ಆದಾಗ. ಸೊ ವೆರಿ ಇಂಪಾರ್ಟೆಂಟ್ ಇದು. ಫೈನ್, ನೆಕ್ಸ್ಟ್ ಬರ್ತೇನೆ. ಸಾಮಾಜಿಕ ಉಪಕ್ರಮ ಪ್ರಶಸ್ತಿ ಕುರಿತು ಅಂದ್ರೆ ಇಕ್ವೆಟರ್ ಪ್ರೈಸ್ ಅಂತ ಕರಿತೀವಿ. ಏನ್ ಸರ್? ಇಕ್ವೆಟರ್ ಪ್ರೈಸ್ ಪ್ರತಿ ವರ್ಷ ಕೊಡ್ತಾರೆ ಇದನ್ನ. ಈ ಪ್ರಶಸ್ತಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಆಯೋಜಿಸುತ್ತ. ತಪ್ಪು, ಇಲ್ಲೇ ಕೊಟ್ಟಿದೆ ನೋಡಿ, UNEP ಅಲ್ಲ, UNDP. ದಿಸ್ ಇಸ್ ರಾಂಗ್. ಸ್ಥಳೀಯ ಜನರು ಮತ್ತು ಸ್ಥಳೀಯ ಸಮುದಾಯಗಳ ನೇತೃತ್ವದ ಪ್ರಕೃತಿ ಆಧಾರಿತ ಪರಿಹಾರಗಳನ್ನು ಗೌರವಿಸಲು ಇದನ್ನು ದ್ವೈವಾರ್ಷಿಕವಾಗಿ ನೀಡಲಾಗುತ್ತದೆ. ದಿಸ್ ಇಸ್ ರಾಂಗ್. ನಾನು ಈಗ ತಾನೇ ವರ್ಷಕ್ಕೊಂದ್ಸಲ ಕೊಡೋದು. ಇಲ್ಲಿ 2 ಆಪ್ಷನ್ಸ್ ಕೂಡ ರಾಂಗು. ಯಾವ್ದು ಸರಿಯಾಗಿದೆ? 2 ಸರಿ ಇಲ್ಲ. ಆಪ್ಷನ್ 1 ಮತ್ತು 2 ಸರಿ ಇಲ್ಲ. ಯಾಕಂದ್ರೆ ಇದನ್ನ ವಾರ್ಷಿಕವಾಗಿ ಕೊಡ್ತಾರೆ. ಇದನ್ನ ವಾರ್ಷಿಕವಾಗಿ ಆಯೋಜನೆ ಮಾಡ್ತಾರೆ. UNEP ಅಲ್ಲ, UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ. ಯಾಕೆ ಸುದ್ದಿಯಲ್ಲಿದೆ ನೋಡಿ? ತುಂಬಾ ಜನ ಕೊಡ್ತಾರೆ, 100 ಜನ ಕೊಡ್ತಾರೆ. ಬಟ್ ಕರ್ನಾಟಕದ ಒಬ್ಬರಿಗೆ, ಭಾರತದ ಕರ್ನಾಟಕದ ಒಬ್ಬರಿಗೆ ಸಿಕ್ಕಿದೆ. ಯಾರು ಸರ್? BB ಫಾತಿಮಾ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರು ರಚನೆ ಒಂದು ಇದೆ, ತೀರ್ಥ ವಿಲೇಜ್ ಅಂತಕ್ಕಂಥ ಧಾರವಾಡ ಜಿಲ್ಲೆಯಲ್ಲಿ ಬರುತ್ತೆ. ಓಕೆ, ಏನ್ ಮಾಡಿದ್ದಾರೆ ಅವರು ಅಂದ್ರೆ ಸಸ್ಟೈನಬಲ್, ಅಲ್ಲಿನ ಒಂದು ಮಳೆ ಆಧಾರಿತ ಕೃಷಿ ಪದ್ಧತಿನ ಯೂಸ್ ಮಾಡಬೇಕು, ಅಲ್ಲಿನ ಒಂದು ಸಂರಕ್ಷಣೆ ಮಾಡಬೇಕು ಪ್ರಕೃತಿನ, ಅಂತವ್ರಿಗೆ ಕೊಡ್ತಕ್ಕಂಥದ್ದು ಇದು. ಓಕೆ, ಕುಂಡಗೋಲ್ ತಾಲೂಕ್ ಧಾರವಾಡ ಡಿಸ್ಟಿಕ್ ಅಡಿಯಲ್ಲಿ ಇವರು 30 ಜನ ಕೆಲಸ ಕೊಟ್ಟಿದ್ದಾರೆ ಸ್ನೇಹಿತರೆ. 30 ವಿಲೇಜ್ ಲೈವ್ಲಿಹುಡ್ ಇಂಪ್ರೂವ್ಮೆಂಟ್. ಏನ್ ಮಾಡಿದ್ದಾರೆ ಅವರು? ಇಂಡಿಜಿನಿಯಸ್ ಕ್ರಾಪ್ ವೆರೈಟಿನ ಕನ್ಸರ್ವ್ ಮಾಡಿದ್ದಾರೆ. ಸ್ಥಳೀಯವಾಗಿರ್ತಕ್ಕಂಥ ನಿಜವಾದ ಬೀಜಗಳನ್ನ ಕ್ರಾಪ್ ವೆರೈಟಿನ ಮಾಡಿದ್ದಾರೆ. ಸೋಲಾರ್ ಪವರ್ಡ್ ಮಿಲ್ಲೆಟ್ ಪ್ರೊಸೆಸಿಂಗ್ ಯೂನಿಟ್ ಮಾಡಿದ್ದಾರೆ. ಓಕೆ, ಸಿರಿಧಾನ್ಯಗಳನ್ನು ಪ್ರೊಸೆಸ್ ಮಾಡ್ತಕ್ಕಂಥದ್ದು ಸೋಲಾರ್ ಪವರ್ ಇಂದ ಮಾಡಿದ್ದಾರೆ. ಸೊ ಅಲ್ಲಿನ ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅಂದ್ರೆ ಇಟ್ ಈಸ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಇದೆ ಇಲ್ಲಿ, ಮತ್ತೆ ಫುಡ್ ಸೆಕ್ಯೂರಿಟಿ ಇದೆ, ಮತ್ತೆ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ಇದೆ. ಹಾಗಾಗಿ ಇಲ್ಲೇನಾಗಿದೆ, ಇವರಿಗೆ ವುಮೆನ್ ಸೆಲ್ಫ್ ಗ್ರೂಪ್ಸ್ ನ ಒಂದು ಅಡಿಯಲ್ಲಿ ಇವರಿಗೆ ಇಕ್ವೆಟರ್ ಪ್ರೈಸ್ ಸಿಕ್ಕಿರ್ತಕ್ಕಂಥದ್ದು.
ವೆರಿ ಇಂಪಾರ್ಟೆಂಟ್. 10 ಜನ ಕೊಡ್ತಾರೆ ಈ ಇಕ್ವೇಟರ್ ಪ್ರೈಸ್ ಅಂತ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಪ್ರೈಸ್ ಬರುತ್ತೆ, ಬಟ್ ಈ 10 ಜನರಲ್ಲಿ ಇವರು ಒಬ್ರು ಕರ್ನಾಟಕದವರು. ಕೇಳ್ತಾರೆ ಎಕ್ಸಾಮ್, ಯಾರು ಸರ್? BB ಫಾತಿಮಾ ಅವರು, UNDP ಇಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಅಂತ. ಯಾರು ಕೊಡ್ತಾರೆ? ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯಾಕೆ ಕೊಡ್ತಾರೆ? ಇಟ್ ಈಸ್ honor nature-based solution led by indigenous people and local communities that promote sustainable development and ecological resilience. ಸುಸ್ಥಿರವಾಗಿ ಲೋಕಲ್ ಕಮ್ಯುನಿಟಿಗಳನ್ನ, ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಭೆನ ಸಂರಕ್ಷಿಸಿ ಎಲ್ಲರಿಗೂ ಹೆಲ್ಪ್ ಆಗೋ ರೀತಿ ಮಾಡಿ ಓಕೆ ಮಾಡ್ತಕ್ಕಂಥದ್ದು ಎಕಾಲಜಿಕಲ್ ರೆಸಿಲಿಯನ್ಸ್. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಎಲ್ಡರ್ಸ್ ಗ್ರೂಪ್ ಅಂತ ಒಂದು ಸುದ್ದಿ ಇರುತ್ತೆ. ಸಿಂಪಲ್ ಕ್ವಶನ್ ಇದು. ಎಲ್ಡರ್ಸ್ ಗ್ರೂಪ್ ಅಂತ ನೆಲ್ಸನ್ ಮಂಡೇಲಾ ಮಾಡಿದ್ದು ಗೊತ್ತಾ? ನೆಲ್ಸನ್ ಮಂಡೇಲಾ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ನೋಡೋದಾದ್ರೆ, ಶಾಂತಿ, ನ್ಯಾಯ, ಮಾನವ ಹಕ್ಕುಗಳು ಮತ್ತು ಸುಸ್ಥಿರ ಉತ್ತೇಜಿಸಲು ಇರ್ತಕ್ಕಂಥ ಜಾಗತಿಕ ನಾಯಕರ ಸ್ವತಂತ್ರ ಗುಂಪು ಇದು. ಓಕೆ, ಜಾಗತಿಕ ನಾಯಕರ ವರ್ಲ್ಡ್ ಒಂದು ಗ್ರೂಪ್, ಎಲ್ಡರ್ಸ್ ಗ್ರೂಪ್ ಅಂತ. 2007 ನೆಲ್ಸನ್ ಮಂಡೇಲಾ ಸ್ಥಾಪಿಸಿದ ಜಾಗತಿಕ ನಾಯಕರ ಸ್ವತಂತ್ರ ಗುಂಪು. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಗ್ಲೋಬಲ್ ಲೀಡರ್ಸ್ಗೆ. ಗಾಜಾದಲ್ಲಿ ನರಮೇಧ ಆಗತ್ತೆ ಅಂತ, ಜಿನೋಸೈಡ್, ನರಮೇಧ. ಯಾಕೆ? ಅಲ್ಲಿ ನಿಮ್ಗೆ ಗೊತ್ತಿದೆ ಗಾಜಾ ಇಸ್ರೇಲ್ ನಡುವೆ ಏನಾಗಿದೆ. ಇಸ್ರೇಲಿನ ಒಂದಷ್ಟು ಜನನ ಇನ್ನೂ ಬಿಟ್ಟಿಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ, ಆಸ್ ಪರ್ ದ ಎಲ್ಡರ್ಸ್ ಗ್ರೂಪ್ ಪ್ರಕಾರ. ಇವ್ರು ಏನ್ ಹೇಳ್ತಾರೆ, ಇಸ್ರೇಲ್ ಹಮಾಸ್ನ ಕದನ ವಿರೋಧ ಒಪ್ಪಿಕೊಳ್ಳುವಂತೆ ಮಾಡಿ ಗಾಜಾದಲ್ಲಿ ಬಂಧಿಸಲ್ಪಟ್ಟು ಉಳಿದ ಇಸ್ರೇಲ್ ಒತ್ತಡವನ್ನು ತಕ್ಷಣ ಬಿಡುಗಡೆ ಮಾಡಲು ಒತ್ತಾಯಿಸುತ್ತೆ. ಇಲ್ಲ ಅಂದ್ರೆ, ಬಿಡುಗಡೆ ಮಾಡಿಲ್ಲ ಅಂದ್ರೆ ಮುಂದೆ ಏನಾಗ್ಬೋದು, ಬಿಕಾಸ್ ಇರಾನ್ ಇದು ಏನು ಯುದ್ಧ ನಡೀತದೆ, ಈ ಒಂದು ಕಾರಣ ಇಟ್ಕೊಂಡು ಅಲ್ಲಿ ನರಮೇಧಗಳಾಗ್ಬೋದು ಅದು ಎಚ್ಚರಿಕೆ ಕೊಟ್ಟಿದೆ ಈ ಗ್ರೂಪ್. ಓಕೆ ಫೈನ್ ಸರ್. ಇಲ್ಲಿದೆ ಓಕೆ ಗೋಲ್ಡನ್ ಡೋಮ್ ಬಗ್ಗೆ ಇಲ್ಲಿ ನಾನು ಮಾಡಿದ್ದೀನಿ 4 ಲೇಯರು. ಓಕೆ, ಇಲ್ಲಿ ಬಂದ್ಬಿಡ್ತಾ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ್ತೀನಿ. ಅಲಸ್ಕಾ ಪ್ರದೇಶದ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅಲಸ್ಕಾ ನಿಮ್ಗೆ ಗೊತ್ತಿದೆ, ಯಾಕೆ ಸುದ್ದಿಯಲ್ಲಿತ್ತು? ಯಾಕೆ? ಟ್ರಂಪ್ ಮತ್ತೆ ಯಾರು? ಪುಟಿನ್ ಅಲಾಸ್ಕಾದಲ್ಲಿ ಮೀಟ್ ಆಗಿದ್ರು. ಹಾಗಾಗಿ ಅಲಸ್ಕಾ ಬಗ್ಗೆ ತಿಳ್ಕೊಳ್ಳಿ. ಎಲ್ಲಿ ಬರುತ್ತೆ? ಅಲಸ್ಕಾ ಇಸ್ ಅ ಪಾರ್ಟ್ ಆಫ್ ಕೆನಡಾ ಅಲ್ಲ. ಕೆನಡಾದ ಮೇಲೆ ಈ ತುದಿಯಲ್ಲಿ ಬರೋದು ಇಟ್ ಇಸ್ ಎ ಅಮೇರಿಕಾ. ಇದು 1870 ಅಂದ್ರೆ 150 ವರ್ಷದ ಮುಂಚೆನೆ USSR ಅವಾಗಿದ್ದು ಅಲಾಸ್ಕಾನ ಮಾರ್ಬಿಟ್ಟಿದೆ. ಅದು ಸಮುದ್ರ ನಾಯಿ ತೋಳದ ನೀರ್ ತೋಳ ಅಂತ ಏನ್ ಕರೀತೆ, ನೀರ್ ಡಾಗ್ ಅಂತ, ವಾಟರ್ ಡಾಗ್ ಅಂತ, ಅದರ ತುಪ್ಪಳಕ್ಕೆ ಹೆಸರುವಾಸಿಯಲ್ಲಿ ಅದು ಅಮೆರಿಕಕ್ಕೆ ಮಾರ್ಬಿಟ್ಟಿದೆ ಆಲ್ರೆಡಿ. ಈಗ ಅವರು ಪರಿತಪಿಸ್ತಾರೆ, ಯಾಕೆ ಮಾಡಿದ್ರೆ ವಾಪಸ್ ತಗೋಬೇಕು ಅಂತ ಕೂಡ ಇದೆ ರಷ್ಯಾಗೆ ಅಲಾಸ್ಕಾನ. ಓಕೆ, ಹಾಗಾಗಿ ಕೇಳ್ತಾರೆ ಅಲಾಸ್ಕಾ ಎಲ್ಲಿ ಬರುತ್ತೆ? ಇಲ್ಲಿ ಆರ್ಟಿಕ್ ಓಷನ್ ಹತ್ರ ಬರುತ್ತೆ. ಇಟ್ ಈಸ್ ನೋಡಿ, ಅಲಸ್ಕಾ ಭಾಗಶಃ ಆರ್ಟಿಕ್ ವೃತ್ತದಲ್ಲಿ ಮತ್ತು ಅದು ಕರಾವಳಿ ಆರ್ಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ ಎರಡನ್ನೂ ಮುಟ್ಟುತ್ತದೆ, ಹೌದಲ್ವಾ? ಇಲ್ಲಿ ನಾವು ಅಲಸ್ಕಾ ಹತ್ರ ಬಂದ್ರೆ ಇಲ್ಲಿ ನೋಡಿ ಆರ್ಟಿಕ್ ಓಷನ್ ಇದೆ, ಇಲ್ಲಿ ಪೆಸಿಫಿಕ್ ಓಷನ್ ಇದೆ ಅಲ್ವಾ? ಈ ಪ್ರದೇಶವು ಅದರ ಸಕ್ರಿಯ ಜ್ವಾಲಾಮುಖಿಗಳಿಂದ ಪೆಸಿಫಿಕ್ ರಿಂಗ್ ಆಫ್ ಫೈರ್ಸ್, ಹೌದಲ್ವಾ ಸರ್? ಇಲ್ಲಿ ಬರುತ್ತಲ್ಲ, ಇಲ್ಲಿ ನಿಮ್ ಪೆಸಿಫಿಕ್ ಓಷನ್ ಇಲ್ಲೇ ತನ ಬರೋದು. ಏನಂತ ಕರಿತೀವಿ ನಾವು? ರಿಂಗ್ ಆಫ್ ಫೈರ್ಸ್. ಆ ಒಂದು ಭಾಗವಾಗಿದೆ. ಎಸ್, ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ನೋಡಿ, ಸುದ್ದಿಯಲ್ಲಿ ಇದೆ ಅಂದ್ರೆ ನಿಮಗೆ ರಾಜಕೀಯವಾಗಿ ಕೇಳಬೇಕು ಅಂತೇನಿಲ್ಲ, ಜಿಯೋಗ್ರಫಿಕಲಿ ಕೇಳಬಹುದು ನಿಮ್ಗೆ. ಓಕೆ, ಅರ್ಥ ಆಗ್ತಿದೆಯಲ್ಲ ನಾ ಹೇಳ್ತಾ ಇರೋದು? ಜಿಯೋಗ್ರಫಿಲಿ ಕೇಳಬಹುದು. ಫೈನ್. ನೆಕ್ಸ್ಟ್, ಅಲಾಸ್ಕಾ ಉತ್ತರ ಅಮೆರಿಕ ಮತ್ತು ಏಷ್ಯಾದ ನಡುವಿನ ಭೂಸ್ಥಿತಿವೆ ಯಾವುದು? ಇದು ನಾರ್ತ್ ಅಮೆರಿಕಾ, ಇದು ರಷ್ಯಾ, ಇದು ಇಟ್ ಈಸ್ ಅ ಪಾರ್ಟ್ ಆಫ್ ರಷ್ಯಾ. ಅಂದ್ರೆ ಇದು ರಷ್ಯಾ ಅಂತಂದ್ರೆ ನಿಮ್ಗೆ ಏಷ್ಯಾ ಬರುತ್ತೆ, ಹೌದು. ಮತ್ತೆ ಇಲ್ಲಿ ಇನ್ನೊಂದು ಸ್ಟ್ರೈಟ್ ಬರುತ್ತೆ. ಯಾವ ಸ್ಟ್ರೈಟ್ ಸರ್ ಅದು? ಬೇರಿಂಗ್ ಜಲಸಂಧಿ. ಇಟ್ ಈಸ್ ಆಲ್ಸೋ ಇದೆ ನೋಡಿ, ರಷ್ಯಾದಿಂದ ಬೇರ್ಪಡಿಸುತ್ತೆ, ಹೌದು. 3 ಆಪ್ಷನ್ ಕೂಡ ಇಲ್ಲಿ ಕರೆಕ್ಟ್. ನೋಡಿ, ಜಿಯೋಗ್ರಫಿಲಿ ಕೇಳ್ತಾನೆ, ಯಾವ ಒಂದು ಸಮುದ್ರಗಳ ಓಷನ್ ಸಾಗರಗಳ ನಡುವೆ ಬರುತ್ತಿದೋ ಅಲಾಸ್ಕಾ, ಮತ್ತೆ ಇಲ್ಲಿರ್ತಕ್ಕಂಥ ಬೇರಿಂಗ್ ಜಲಸಂಧಿ ಯಾವುದನ್ನ ಬೇರ್ಪಡಿಸುತ್ತೆ, ಜಲಸಂಧಿ ಆಗಿರ್ಬೋದು ಅಥವಾ ರಷ್ಯಾ ಮತ್ತು USA, ನಾರ್ತ್ ಅಮೆರಿಕಾ ಮತ್ತು ಏಷ್ಯಾವನ್ನ ನಡುವೆ ಇರತಕ್ಕಂಥದ್ದು, ಮತ್ತೆ ಇದು ಪೆಸಿಫಿಕ್ ರಿಂಗ್ ಆಫ್ ಫೈರ್ಸ್ ನ ಅಡಿಯಲ್ಲಿ ಕೂಡ ಬರುತ್ತೆ. ಹಾಗೆ 3 ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ಸಿಂಪಲ್ ಆಗಿ ಇನ್ನು ತುಂಬಾ ಡೀಟೇಲ್ ಆಗಿ ತಿಳ್ಕೋಬಹುದು. ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದಿಷ್ಟು ಪ್ರಮುಖವಾದ. ಇನ್ನೂ ತುಂಬಾ ಇದೆ ಆಕ್ಚುಲಿ ನೋಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿದೆ. ಅದಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಮೋಸ್ಟ್ ಇಂಪಾರ್ಟೆಂಟ್ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ, ಅಲ್ಲಿ ನೀವು ನೋಡ್ಕೋಬಹುದು ಕರೆಂಟ್ ಅಫೇರ್ಸ್ ನ. ಓಕೆ, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ. ಅಂಡ್ PDF ಆಲ್ರೆಡಿ ನಾವೆಲ್ಲ PDF ಗಳನ್ನು ನಾವು ಟೆಲಿಗ್ರಾಮ್ ಮತ್ತೆ ಶೇರ್ ಮಾಡ್ತೀವಿ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ನಾವು ತಗೋಬಹುದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.